ಕರಿ ಕಂಬಳಿ ಅಂತ ಸರ ಇದು ಸರ ಪೂಜಾಕ್ಕೆ ಉಪಯೋಗಿಸ್ತಾರೆ. ಈ ಸ್ವಲ್ಪ ರಫ್ ಇದೆ, ಸ್ವಲ್ಪ ಸ್ಮೂತ್ ಇದೆಯಲ್ಲ, ಏನು ವ್ಯತ್ಯಾಸ ಇದು ಸರ ಇದು ಜೀನ್ಗೆ ಹಾಕೋ ಸರ್ ಮರಿ ಉಣ್ಣಿ ಕಂಬಳಿ ಅಂತ ಇರ್ತದೆ ಸರ್. ಇದು ಮರಿ ಉಣ್ಣಿ ಮಿಕ್ಸ್ ಮಾಡಿ ನೇಯ್ತೀವಲ್ಲ ಸರ, ಇದು ಸ್ಮೂತ್ ಬರ್ತದೆ ಸರ್. ಇದು ದೊಡ್ಡ ಕುರಿ ಉಣ್ಣಿ ಹಾಕಿ ನೇಯ್ತೀವಲ್ಲ ಸರ, ಸ್ವಲ್ಪ ರಫ್ ಯೂಸ್ ಬರುತ್ತೆ. ಇದು ಕೆಲಸ ಕಾರ್ಯಕ್ರಮ ಯಾವುದೇ ಮಾಡಿ ಬಂದ್ರೂ ಇದು ಸುಸ್ತಾಗುತ್ತೆ ಸರ್. ಸುಸ್ತಾಗಿ ಮೇಲೆ ಅದನ್ನ ಮಲಗಿದ್ನೆಲ್ಲ ಅಂದ್ರೆ ಇದಕ್ಕೆ ಎಲ್ಲ ಫೇನ್ ಇದ್ರು ಕಮ್ಮಿ ಆಗುತ್ತೆ. ಹೌದ್ರಿ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಮೇಡ್ಲೇರಿ ಅಂತ ಗ್ರಾಮ. ನಮ್ಮ ಹೆಸರು ಗುಡ್ಡಪ್ಪ. ಅಲ್ಲಿ ನಮ್ಮ ಊರಲ್ಲೆಲ್ಲ ಈ ಕುರಿ ಉಣ್ಣಿ ಕಟ್ ಮಾಡಿ ಇದನ್ನು ತೊಳೆದು ಗಾರ್ಡನಿಗೆ ಹೋಗಿ ಹಾಕಿಸ್ಕೊಂಬಂದು ಹೆಣ್ಮಕ್ಳು ಕೊಟ್ಟಾಗ ಎಳೆ ಮಾಡಿಸಿ ಇದನ್ನು ಒಂದು ಎಳೆ ಮುಖಾಂತರ ಮಗ್ಗಕ್ಕೆ ಹಾಕಿ ಉಂಕಿ ಮಾಡಿ ಇದನ್ನು ನೇಯ್ತೀವಿ ರೀ ಸರ್ ನಾವು. ಇಲ್ಲ ನಮ್ಮ ಕುಟುಂಬ ಪ್ರವಾರ ಸಮೇತನ ಇದನ್ನೇ ಮಾಡೋ ಸರ್ ನಾವೆಲ್ಲ ಈ ಕಂಬಳಿನ. ಇದು ಕರಿ ಕಂಬಳಿ ಅಂತ ಸರ. ಇದನ್ನು ಪೂಜಾಕ್ಕೆ ಈ ಕಂಬಳಿ ಸರ ಪೂಜಾಕ್ಕೆ ಉಪಯೋಗಿಸ್ತಾರ, ಹೊತ್ಕೊಳ್ಳೋಕ್ಕೂ ಉಪಯೋಗಿಸ್ತಾರ ಸರ. ನಮ್ಮ ಕಡೆ ಈ ಕಂಬಳಿ ಸರ ಪಟ್ಟಿ ಕಂಬಳಿ ಅಂತ ಇದನ್ನ ಹೊತ್ಕೊಳ್ಳೋಕೆ ಭಾಳ ಯೂಸ್ ಮಾಡ್ತಾರೆ ಸರ್. ಆಮೇಲೆ ಕಡೆಗೆ ನೆರೆ ಕಂಬಳಿ ಅಂತ ಬರ್ತದೆ ಸರ್. ಇದು ಈ ಥರ ಕಂಬಳಿ. ಈ ಸ್ವಲ್ಪ ರಫ್ ಇದೆ, ಸ್ವಲ್ಪ ಸ್ಮೂತ್ ಇದೆಯಲ್ಲ, ಏನು ವ್ಯತ್ಯಾಸ ಇದು ಸರ ಇದು ಜೀನ್ಗೆ ಹಾಕೋ ಸರ್ ಮರಿ ಉಣ್ಣಿ ಕಂಬಳಿ ಅಂತ ಇರ್ತದೆ ಸರ್. ಇದು ಮರಿ ಉಣ್ಣಿ ಮಿಕ್ಸ್ ಮಾಡಿ ನೇಯ್ತೀವಲ್ಲ ಸರ, ಇದು ಸ್ಮೂತ್ ಬರ್ತದೆ ಸರ್. ಇದು ದೊಡ್ಡ ಕುರಿ ಉಣ್ಣಿ ಹಾಕಿ ನೇಯ್ತೀವಲ್ಲ ಸರ, ಸ್ವಲ್ಪ ರಫ್ ಯೂಸ್ ಬರುತ್ತೆ. ಇದು ಬಿಳಿದು ಕರಿದು ಎರಡು ಮಿಕ್ಸ್ ಮಾಡಿ ನೇಯ್ದ್ರ ಅಂತ ಕಂಬಳಿ ಸರ್. ಇದು ಹೊತ್ಕೊಳ್ಳೋಕೆ ಈಗಿನ ಟ್ರೆಂಡಿಂಗಿಗೆ ಸ್ವಲ್ಪ ಎರಡು ಮಿಕ್ಸ್ ಇದ್ರೆ ಸ್ವಲ್ಪ ಜನ ಇದನ್ನ ಮಾಡ್ತಾರೆ ಅಂತಂದೇಳಿ ಇದ್ರೆ ಸರ್. ಅದು ಬಿಳಿ ಕಂಬಳಿ ಸರ್. ಇದು ಅಂದ್ರೆ ಬಿಳಿ ಕುರಿಯಿಂದ ಇದು ಬಿಳಿ ಕುರಿಯಿಂದ ಮಾಡಿರೋಂಥ ಕಂಬಳಿ ಸರ್ ಇದು ಸರ್. ಬಟ್ ಇದರಿಂದ ಈಗ ಸಿಟಿ ಒಳಗೆ ಇದರಿಂದ ಏನು ಬೆನಿಫಿಟ್ ಆಕತಿ ಅಂತಂದು ಕೆಲವೊಬ್ಬರಿಗೆ ಮಾಹಿತಿ ಇಲ್ಲ ಸರ್. ಇದು ಏನಂದ್ರೆ ಇದಕ್ಕೆ ಈಗ ನಾವು ಸುಸ್ತಾಗಿ ಬಂದ್ವಿ, ಆಫೀಸ್ಗೆ ಹೋಗಿ ಬಂದ್ವಿ, ಎಲ್ಲಿಗೋ ಯಾವುದೇ ಒಂದು ಕೆಲಸ ಕಾರ್ಯಕ್ರಮ ಯಾವುದೇ ಮಾಡಿ ಬಂದ್ರೂ ಇದು ಸುಸ್ತಾಗುತ್ತೆ ಸರ್. ಸುಸ್ತಾಗಿ ಮೇಲೆ ಇದನ್ನೊಂದು ಇದ್ರ ಮೇಲೆ ನಿಮ್ಮ ಮನೆಯೊಳಗೆ ಕಾಟ ಅಂತ ಇರುತ್ತೆ, ಅದ್ರ ಮೇಲೆ ಹಾಕ್ಬಿಟ್ಟು ಅದನ್ನ ಮಲಗಿದ್ನೆಲ್ಲ ಅಂದ್ರೆ ಇದಕ್ಕೆ ಎಲ್ಲ ಫೇನ್ ಇದ್ರು ಕಮ್ಮಿ ಆಗುತ್ತೆ. ಯಾಕಂದ್ರೆ ಇದು ತುಂಬಾ ಹೀಟ್ ಸರ್. ಇದು ಹೀಟ್ ಆಗಿರ್ತದಲ್ಲ, ನಾವು ಹೀಟ್ಗೆ ಯಾವುದೇ ಥರದ್ದು ಒಂದು ಕಾವು ಕೊಡೋದು, ತೈಲ ಹಚ್ಚೋದು ಮಾಡ್ತೀವಿ ಸರ್. ಅದು ಬಟ್ ಅದು ಎಲ್ಲ ವೇಸ್ಟ್ ಸರ್. ಅದು ಈಗೆಲ್ಲ ಉಲಾನ್ ಬಂದು ಇದೆಲ್ಲ ಹಿಂದಕ್ಕೆ ಉಳ್ಕೊಂಬಿಟ್ಟಿದೆ ಕೈಗಾರಿಕೆ ಅನ್ನೋದು. ಇದನ್ನು ನಾವು ಉಪಯೋಗಿಸ್ತಾ ಬಂದಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದ್ರದ್ದು ಏನು ಬೆನಿಫಿಟ್ ಐತಿ ಅಂತಂದು ಹೇಳಿ. ಯಾಕಂದ್ರೆ ಅದು ನೋವು ಫೇನು ಏನೇ ಇದ್ರೂ ಇದು ಕಮ್ಮಿ ಆಗುತ್ತೆ ಸರ್. ಮನೆ ಒಳಗೆ ಒಂದು ಕಂಬಳಿ ಇತ್ತಲ್ಲ ಅಂದ್ರೆ ಆ ಪ್ರಕೃತಿನೇ ಬೇರೆ ಸರ್. ಅದು ಬಟ್ ಮನೆ ಒಳಗೆ ಒಂದು ಕಂಬಳಿ ಇರಬೇಕು. ಯಾವುದೇ ಒಂದು ಕಾಟ ಕರ್ಮ ಯಾವುದೇ ಒಂದು ಏನೇ ಆಗಲಿ ಇದು ಒಂದು ಕಂಬಳಿ ಇತ್ತಲ್ಲ ಅಂದ್ರೆ ಪರಮಾತ್ಮನ ಗದ್ದಿಗೆ ಆಸನ ಅಂತ ಇದು ಒಂದು ಜೀವಂತ ಆಸನ ಅಂದ್ರೆ ಇದು ಒಂದು ಕಂಬಳಿ ರೀ ಸರ್. ಇದನ್ನ ಎಲ್ಲರೂ ಉಪಯೋಗ ಮಾಡ್ಕೊಂತ ಬರ್ರಿ ಸರ. ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ನೀವೇ ಮುಂದೆ ಅದು ನಿಮಗೆ ಅನುಭವ ಆಗಿ ಮೇಲೆ ನೀವೇ ಅದನ್ನ ಕೊರಿಯರ್ ಮುಖಾಂತರ ನೀವೇ ಎಲ್ಲ ಕಡೆಯಿಂದ ತೋರಿಸ್ಕೊಳ್ತೀರಿ ಮೇಡಮ್. ನಿಮ್ಮ ನಂಬರ್ ಹೇಳ್ಬೋದಾ ನನಗೆ? ಹೇಳ್ತಾ ಸರ್. 91 48 11 47 45. ಬಹಳ ಸಂತೋಷ. ಈ ನಂಬರ್ ಕಲೆ ಮಾಡಿದ್ರೆ ಕಳಿಸ್ಕೊಡ್ತಾರೆ ಸರ್. ಅವರ ಊರಿಗೆ ಕೊರಿಯರ್ ಮಾಡೋದು. ವಾಟ್ಸ್ಆಪ್ ನಿಂದ ಹಾಯ್ ಅಂತ ಒಂದು ಮೆಸೇಜ್ ಕಳಿಸಿದ್ರೆ ನಾವು ಎಲ್ಲಾ ತರದ ಕಂಬಳಿಗಳ ಫೋಟೋನ ಅವ್ರಿಗೆ ಕಳಿಸ್ಕೊಡ್ತಾರೆ ಸರ್. ಆ ಸೈಜ್ ಅದು ಏನಿದೆ ಅಲ್ಲ ಎಲ್ಲ ಅವ್ರಿಗೆ ನಾವು ಫೋನ್ ಮುಖಾಂತರ ಮಾತಾಡಿ ಅದು ಏನಾರು ಕೋಟಾ ಬಂತಲ್ಲ ಅಂದ್ರೆ ಪಾಪ ಅವರು ಟ್ರಾನ್ಸಾಕ್ಷನ್ ಆಗಿದ್ಬೇಕಾರೆ ಅದ್ರ ಒಳ್ಳೆ ನಾವು ಅದನ್ನ ಇದನ್ನ ಮಾಡಿಕೊಡ್ತೇವೆ. ಇದಕ್ಕೆ ಯಾವ್ದು ನೀವು ಹಾನಿಕಾರಕ ಬಣ್ಣಗಳನ್ನ ಹಾಕೋದು, ಅದಕ್ಕೆ ಯಾವ ಕೆಮಿಕಲ್ ಬಣ್ಣ ಯಾವ್ದು ಹಾಕಲ್ಲ ಸರ್. ಅದು ಏನು ಒರಿಜಿನಲ್ ಅದ್ರದ್ದು ಏನೈತೆ ಅದನ್ನೇ ನಾವು ಕಂಬಳಿ ಮಾಡಿ ಕಳ್ಸ ಸರ್. ಯಾಕಂದ್ರೆ ಇದಕ್ಕೆ ಯಾವ್ದು ಬಣ್ಣ ಯಾವ್ದು ಹಾಕಕ್ ಬರಲ್ಲ ಸರ್. ಇದು ಕಂಬಳಿ ಯಾವ ತರ ಇರುತ್ತೆ ಅದೇ ತರ ಕಂಬಳಿ ಕಳಿಸ್ಬೇಕು ಸರ್. ಬಹಳ ಸಂತೋಷ. ನಮಸ್ಕಾರ. ಆಯ್ತು, ಧನ್ಯವಾದ ಸರ್.